ಕೋಟಿ ಕೋಟಿ ಲಂಚಾವತಾರದ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಭ್ರಷ್ಟ ಕುಳಗಳು ಬಾರ್ ಲೈಸೆನ್ಸ್ ಕೊಡಿಸೋದಕ್ಕೆ ಕೋಟಿ ಕೋಟಿ ಡಿಮ್ಯಾಂಡ್ ಮಾಡಿರುವಂತ ವಿಚಾರ. ಹಣಕ್ಕೆ ಬೇಡಿಕೆ ಇಟ್ಟ ಉಪ ಆಯುಕ್ತ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಡೀಲ್ನ ಆಡಿಯೋ ಲೋಕಾಯುಕ್ತಕ್ಕೆ ದೂರುದಾರ ಕೊಟ್ಟಿದ್ದಾನೆ. ಈ ಆಡಿಯೋದಲ್ಲಿ ಸಚಿವರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆ ಸಚಿವರು ಯಾರು? ರಾಜ್ಯದವರ ಇಲ್ಲ ಕೇಂದ್ರದವರ? ಕೇಂದ್ರ ಸಚಿವರ? ಇದೇ ಈಗ ಪ್ರಶ್ನೆ. ಆ ಸಚಿವರನ್ನ ವಿಚಾರಣೆ ಮಾಡುತ್ತಾ ಲೋಕಾಯುಕ್ತ ಅನ್ನೋದು ಪ್ರಶ್ನೆ. ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಾ ಅನ್ನೋದು ಪ್ರಶ್ನೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, 25 ಲಕ್ಷ ಲಂಚ ಕೊಡುವಾಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿ ಸಿಕ್ಕಿಬಿದ್ದಿದ್ದಾರೆ. ಡ್ರಾಮಾ ಮಾಡಿದ್ದಾಯ್ತು, ಹೈಡ್ರಾಮಾ ಆಯ್ತು, ಎಲ್ಲವೂ ಆಯ್ತು. ವಾಟ್ ನೆಕ್ಸ್ಟ್? ಮುಂದೇನು ಅಭಿಷೇಕ್? ಈಗಾಗಲೇ ಏನು ಜಗದೀಶ್ ಏನಿದ್ದಾರೆ ಅವರನ್ನು ಅವರ ಮತ್ತೆ ತಮ್ಮಣ್ಣ ಏನಿದ್ದಾರೆ ಇಬ್ಬರನ್ನು ಕೂಡ ಬಂಧನ ಮಾಡಲಾಗಿದೆ. ಇಲ್ಲಿ ಹೆಚ್ಚುವರಿ ತನಿಖೆ ಆಗಲೇಬೇಕಾಗಿದೆ. ಯಾಕಂದ್ರೆ ಈ ಲಂಚದ ವಿಚಾರವನ್ನು ಈಗಾಗಲೇ ನೀವು ಆಡಿಯೋದಲ್ಲಿ ಕೇಳಿರಬಹುದು. ಈ ಮ್ಯಾನ್ಯುವಲ್ ನಲ್ಲೇ ಅಂದ್ರೆ ವರ್ಕ್ ಮ್ಯಾನ್ಯುವಲ್ ನಲ್ಲೇ ಲಂಚ ತೆಗೆದುಕೊಳ್ಳೋದು ಕೂಡ ಒಂದು ಇದೆ ಅನ್ನುವಂತಹ ರೀತಿಯಲ್ಲಿ ಆ ಅಧಿಕಾರಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾನೆ. ಅಂದ್ರೆ ಇಂತಹ ವ್ಯಕ್ತಿಗಳಿಗೆ ನಾವು ಹಣವನ್ನ ರವಾನೆ ಮಾಡಬೇಕು, ಇಲ್ಲದಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಫೈಲ್ಗಳನ್ನ ಮೂವ್ ಮಾಡ್ತಾರೆ, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳಿ ನೆಪವನ್ನ ಮಾಡ್ತಾರೆ. ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಂದ್ರೆ ನನ್ನ ಮೇಲಾಧಿಕಾರಿಗಳಿಗೆ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ದುಡ್ಡನ್ನ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನ ನಾನು ಮಾಡಬೇಕಾಗಿದೆ. ಹೀಗಾಗಿ 2.30 ಕೋಟಿಯನ್ನ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಅಂದ್ರೆ ಇಷ್ಟು ಅಮೌಂಟ್ ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗುತ್ತೆ ಅಂತ ಹೇಳಿ ಅದರಲ್ಲಿ ಸವಿಸ್ತಾರವಾಗಿ ಹೇಳುವಂತಹ ಒಂದು ಕೆಲಸವನ್ನ ಆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಆ ಅಧಿಕಾರಿಗಳು ಯಾರ್ಯಾರಿಗೆ ಹಣವನ್ನ ತಲುಪಿಸಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾನೋ ಅದೆಲ್ಲದರ ಒಂದು ಮಾಹಿತಿಯನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವರ ಹೆಸರು ಕೂಡ ಬರುತ್ತೆ. ಅಂದ್ರೆ ಅಬಕಾರಿ ಇಲಾಖೆ ಅಂತ ಹೇಳಿದ್ರೆ ಸಹಜವಾಗಿಯೇ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ಅಬಕಾರಿ ಸಚಿವರಿಗೆ ಈ ರೀತಿಯಾಗಿ ಹಣ ಕೊಡಬೇಕಾ ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಒಂದು ಅನುಮಾನ ಮೂಡುತ್ತೆ. ಅಂದ್ರೆ ಅವರಿಗೂ ಕೂಡ ಹಣ ತಲುಪುತ್ತಾ ಅನ್ನುವಂತಹ ಒಂದು ಅನುಮಾನ ಜನಸಾಮಾನ್ಯರಲ್ಲಿ ಸಹಜವಾಗಿಯೇ ಮೂಡುವಂತದ್ದು. ಹೀಗಾಗಿ ಇಂತಹ ಒಂದು ಯಾರ್ಯಾರು ತಮ್ಮ ಮೇಲೆ ವರ್ಗದ ಒಂದು ಅಧಿಕಾರಿಗಳೇನಿದ್ದಾರೆ ಅವರನ್ನು ಕೂಡ ಮುಂದಿನ ಹಂತದಲ್ಲಿ ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಲೇಬೇಕಾಗಿದೆ. ಯಾಕಂದ್ರೆ ಒಬ್ಬ ಅಬಕಾರಿಯ ಅಧಿಕಾರಿಯೇ ಈ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾನೆ. ಅಂದ್ರೆ ಯಾರ್ಯಾರಿಗೆ ಹಣವನ್ನ ತಲುಪ್ತಾ ಇತ್ತು ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಇದು ಒಂದು ಬಯಲಾಗಿದೆ. ಅಂದ್ರೆ 2.30 ಕೋಟಿ ಹಣವನ್ನ ನೀಡಬೇಕು ಅಂತ ಹೇಳಿ ವಿಚಾರ ಏನಿದೆ ಅದೇ ಕೂಡ ಬಯಲಾಗಿದೆ. ಈ ಹಿಂದೆ ಅದೆಷ್ಟು ಲೈಸೆನ್ಸ್ ಗಳನ್ನ ಮಾಡಿಸಿಲ್ಲ. ಹೀಗಾಗಿ ಆ ಲೈಸೆನ್ಸ್ ಗಳ ಒಂದು ಹೋಲ್ಡರ್ಗಳು ಅಂದ್ರೆ ಇದೇ ರೀತಿಯಾದಂತಹ ಪ್ರಕ್ರಿಯೆಗಳು ನಡೆದಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಅಂದ್ರೆ ನಡೆದೇ ಇರುತ್ತೆ. ಹೀಗಾಗಿ ಯಾರ್ಯಾರಿಗೆ ಯಾವ್ಯಾವ ಲೈಸೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಹಣವನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸಲಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಕೋಟಿ ಲಂಚಾವತಾರದ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಭ್ರಷ್ಟ ಕುಳಗಳು ಬಾರ್ ಲೈಸೆನ್ಸ್ ಕೊಡಿಸೋದಕ್ಕೆ ಕೋಟಿ ಕೋಟಿ ಡಿಮ್ಯಾಂಡ್ ಮಾಡಿರುವಂತ ವಿಚಾರ. ಹಣಕ್ಕೆ ಬೇಡಿಕೆ ಇಟ್ಟ ಉಪ ಆಯುಕ್ತ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಡೀಲ್ನ ಆಡಿಯೋ ಲೋಕಾಯುಕ್ತಕ್ಕೆ ದೂರುದಾರ ಕೊಟ್ಟಿದ್ದಾನೆ. ಈ ಆಡಿಯೋದಲ್ಲಿ ಸಚಿವರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆ ಸಚಿವರು ಯಾರು? ರಾಜ್ಯದವರ ಇಲ್ಲ ಕೇಂದ್ರದವರ? ಕೇಂದ್ರ ಸಚಿವರ? ಇದೇ ಈಗ ಪ್ರಶ್ನೆ. ಆ ಸಚಿವರನ್ನ ವಿಚಾರಣೆ ಮಾಡುತ್ತಾ ಲೋಕಾಯುಕ್ತ ಅನ್ನೋದು ಪ್ರಶ್ನೆ. ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಾ ಅನ್ನೋದು ಪ್ರಶ್ನೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, 25 ಲಕ್ಷ ಲಂಚ ಕೊಡುವಾಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿ ಸಿಕ್ಕಿಬಿದ್ದಿದ್ದಾರೆ. ಡ್ರಾಮಾ ಮಾಡಿದ್ದಾಯ್ತು, ಹೈಡ್ರಾಮಾ ಆಯ್ತು, ಎಲ್ಲವೂ ಆಯ್ತು. ವಾಟ್ ನೆಕ್ಸ್ಟ್? ಮುಂದೇನು ಅಭಿಷೇಕ್? ಈಗಾಗಲೇ ಏನು ಜಗದೀಶ್ ಏನಿದ್ದಾರೆ ಅವರನ್ನು ಅವರ ಮತ್ತೆ ತಮ್ಮಣ್ಣ ಏನಿದ್ದಾರೆ ಇಬ್ಬರನ್ನು ಕೂಡ ಬಂಧನ ಮಾಡಲಾಗಿದೆ. ಇಲ್ಲಿ ಹೆಚ್ಚುವರಿ ತನಿಖೆ ಆಗಲೇಬೇಕಾಗಿದೆ. ಯಾಕಂದ್ರೆ ಈ ಲಂಚದ ವಿಚಾರವನ್ನು ಈಗಾಗಲೇ ನೀವು ಆಡಿಯೋದಲ್ಲಿ ಕೇಳಿರಬಹುದು.
ಈ ಮ್ಯಾನ್ಯುವಲ್ ನಲ್ಲೇ ಅಂದ್ರೆ ವರ್ಕ್ ಮ್ಯಾನ್ಯುವಲ್ ನಲ್ಲೇ ಲಂಚ ತೆಗೆದುಕೊಳ್ಳೋದು ಕೂಡ ಒಂದು ಇದೆ ಅನ್ನುವಂತಹ ರೀತಿಯಲ್ಲಿ ಆ ಅಧಿಕಾರಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾನೆ. ಅಂದ್ರೆ ಇಂತಹ ವ್ಯಕ್ತಿಗಳಿಗೆ ನಾವು ಹಣವನ್ನ ರವಾನೆ ಮಾಡಬೇಕು, ಇಲ್ಲದಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಫೈಲ್ಗಳನ್ನ ಮೂವ್ ಮಾಡ್ತಾರೆ, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳಿ ನೆಪವನ್ನ ಮಾಡ್ತಾರೆ. ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಂದ್ರೆ ನನ್ನ ಮೇಲಾಧಿಕಾರಿಗಳಿಗೆ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ದುಡ್ಡನ್ನ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನ ನಾನು ಮಾಡಬೇಕಾಗಿದೆ. ಹೀಗಾಗಿ 2.30 ಕೋಟಿಯನ್ನ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಅಂದ್ರೆ ಇಷ್ಟು ಅಮೌಂಟ್ ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗುತ್ತೆ ಅಂತ ಹೇಳಿ ಅದರಲ್ಲಿ ಸವಿಸ್ತಾರವಾಗಿ ಹೇಳುವಂತಹ ಒಂದು ಕೆಲಸವನ್ನ ಆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಆ ಅಧಿಕಾರಿಗಳು ಯಾರ್ಯಾರಿಗೆ ಹಣವನ್ನ ತಲುಪಿಸಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾನೋ ಅದೆಲ್ಲದರ ಒಂದು ಮಾಹಿತಿಯನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವರ ಹೆಸರು ಕೂಡ ಬರುತ್ತೆ. ಅಂದ್ರೆ ಅಬಕಾರಿ ಇಲಾಖೆ ಅಂತ ಹೇಳಿದ್ರೆ ಸಹಜವಾಗಿಯೇ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ಅಬಕಾರಿ ಸಚಿವರಿಗೆ ಈ ರೀತಿಯಾಗಿ ಹಣ ಕೊಡಬೇಕಾ ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾ ಅಂದ್ರೆ ಒಂದು ಅನುಮಾನ ಮೂಡುತ್ತೆ. ಅಂದ್ರೆ ಅವರಿಗೂ ಕೂಡ ಹಣ ತಲುಪುತ್ತಾ ಅನ್ನುವಂತಹ ಒಂದು ಅನುಮಾನ ಜನಸಾಮಾನ್ಯರಲ್ಲಿ ಸಹಜವಾಗಿಯೇ ಮೂಡುವಂತದ್ದು. ಹೀಗಾಗಿ ಇಂತಹ ಒಂದು ಯಾರ್ಯಾರು ತಮ್ಮ ಮೇಲೆ ವರ್ಗದ ಒಂದು ಅಧಿಕಾರಿಗಳೇನಿದ್ದಾರೆ ಅವರನ್ನು ಕೂಡ ಮುಂದಿನ ಹಂತದಲ್ಲಿ ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಲೇಬೇಕಾಗಿದೆ. ಯಾಕಂದ್ರೆ ಒಬ್ಬ ಅಬಕಾರಿಯ ಅಧಿಕಾರಿಯೇ ಈ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾನೆ, ಅಂದ್ರೆ ಯಾರ್ಯಾರಿಗೆ ಹಣವನ್ನು ತಲುಪ್ತಾ ಇತ್ತು ಅಂತ ಹೇಳಿ. ಈಗ ಸದ್ಯದ ಮಟ್ಟಿಗೆ ಇದು ಒಂದು ಬಯಲಾಗಿದೆ. ಅಂದ್ರೆ 2.30 ಕೋಟಿ ಹಣವನ್ನ ನೀಡಬೇಕು ಅಂತ ಹೇಳಿ ವಿಚಾರ ಏನಿದೆ ಅದೇ ಕೂಡ ಬಯಲಾಗಿದೆ. ಈ ಹಿಂದೆ ಅದೆಷ್ಟು ಲೈಸೆನ್ಸ್ಗಳನ್ನ ಮಾಡಿಸಿಲ್ಲ. ಹೀಗಾಗಿ ಆ ಲೈಸೆನ್ಸ್ಗಳ ಒಂದು ಹೋಲ್ಡರ್ಗಳು ಅಂದ್ರೆ ಇದೇ ರೀತಿಯಾದಂತಹ ಪ್ರಕ್ರಿಯೆಗಳು ನಡೆದಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ, ಅಂದ್ರೆ ನಡೆದೇ ಇರುತ್ತೆ. ಹೀಗಾಗಿ ಯಾರ್ಯಾರಿಗೆ ಯಾವ್ಯಾವ ಲೈಸೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಹಣವನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸಲಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವರ ಹೆಸರು ಕೂಡ ಬರುತ್ತೆ. ಅಂದ್ರೆ ಅಬಕಾರಿ ಇಲಾಖೆ ಅಂತ ಹೇಳಿದ್ರೆ ಸಹಜವಾಗಿಯೇ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ಅಬಕಾರಿ ಸಚಿವರಿಗೆ ಈ ರೀತಿಯಾಗಿ ಹಣ ಕೊಡಬೇಕಾ ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾ ಅಂದ್ರೆ ಒಂದು ಅನುಮಾನ ಮೂಡುತ್ತೆ. ಅಂದ್ರೆ ಅವರಿಗೂ ಕೂಡ ಹಣ ತಲುಪುತ್ತಾ ಅನ್ನುವಂತಹ ಒಂದು ಅನುಮಾನ ಜನಸಾಮಾನ್ಯರಲ್ಲಿ ಸಹಜವಾಗಿಯೇ ಮೂಡುವಂತದ್ದು. ಹೀಗಾಗಿ ಇಂತಹ ಒಂದು ಯಾರ್ಯಾರು ತಮ್ಮ ಮೇಲೆ ವರ್ಗದ ಒಂದು ಅಧಿಕಾರಿಗಳೇನಿದ್ದಾರೆ ಅವರನ್ನು ಕೂಡ ಮುಂದಿನ ಹಂತದಲ್ಲಿ ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಲೇಬೇಕಾಗಿದೆ. ಯಾಕಂದ್ರೆ ಒಬ್ಬ ಅಬಕಾರಿಯ ಅಧಿಕಾರಿಯೇ ಈ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾನೆ, ಅಂದ್ರೆ ಯಾರ್ಯಾರಿಗೆ ಹಣವನ್ನು ತಲುಪ್ತಾ ಇತ್ತು ಅಂತ ಹೇಳಿ. ಈಗ ಸದ್ಯದ ಮಟ್ಟಿಗೆ ಇದು ಒಂದು ಬಯಲಾಗಿದೆ. ಅಂದ್ರೆ 2.30 ಕೋಟಿ ಹಣವನ್ನ ನೀಡಬೇಕು ಅಂತ ಹೇಳಿ ವಿಚಾರ ಏನಿದೆ ಅದೇ ಕೂಡ ಬಯಲಾಗಿದೆ. ಈ ಹಿಂದೆ ಅದೆಷ್ಟು ಲೈಸೆನ್ಸ್ಗಳನ್ನ ಮಾಡಿಸಿಲ್ಲ. ಹೀಗಾಗಿ ಆ ಲೈಸೆನ್ಸ್ಗಳ ಒಂದು ಹೋಲ್ಡರ್ಗಳು ಅಂದ್ರೆ ಇದೇ ರೀತಿಯಾದಂತಹ ಪ್ರಕ್ರಿಯೆಗಳು ನಡೆದಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ, ಅಂದ್ರೆ ನಡೆದೇ ಇರುತ್ತೆ. ಹೀಗಾಗಿ ಯಾರ್ಯಾರಿಗೆ ಯಾವ್ಯಾವ ಲೈಸೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಹಣವನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸಲಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.